ಇತ್ತೀಚೆಗೆ ದೇವಾಲಯಗಳ ಆದಾಯದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು. ಹಣವನ್ನ ಯಾರು ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು ಅನ್ನೋದರ ಕುರಿತು ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಇಲ್ಲೊಂದು ದೇವಾಲಯದ ಟ್ರಸ್ಟ್ ಸದ್ದಿಲ್ಲದೆ ತನ್ನ ಭಕ್ತರು ನೀಡುವ ಕಾಣಿಕೆಯನ್ನ ತನ್ನ ಭಕ್ತರಿಗೆ ಸಮಾಜಮುಖಿ ಕಾರ್ಯಗಳನ್ನ ಮಾಡೋದರ ಮೂಲಕ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಸುಸರ್ಜಿತವಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಶಾಲೆಯಲ್ಲಿ ಖುಷಿಯಾಗಿ ಪಾಠ ಆಲಿಸ್ತಾ ಇರುವ ಮಕ್ಕಳು, ಖಾಸಗಿ ಶಾಲೆಗಳು ನಾಚಿಸುವಂತಿರುವ ಸರ್ಕಾರಿ ಶಾಲೆ. ಇಂತಹದೊಂದು ಶಾಲೆ ನಮಗೆ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ. ಕುಂಬಾರಪಾಳ್ಯದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣದ ಹಿಂದೆ ದೇವರ ಶಕ್ತಿ ಇದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ಇದು ನಿಮಗೆ ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ. ಈ ಸರ್ಕಾರಿ ಶಾಲೆಯ ನಿರ್ಮಾಣಕ್ಕೆ ಮಾಲೂರು ಮಾರಿಕಾಂಬಾ ದೇವಿಯ ಶಕ್ತಿಯೇ ಕಾರಣುವಂತೆ. ಈ ದೇವಾಲಯವನ್ನ ಶ್ರೀ ಕ್ಷೇತ್ರ ಮಾರಿಕಾಂಬಾ ಟ್ರಸ್ಟ್ ಮೂಲಕ ನಿರ್ವಹಣೆಯನ್ನ ಮಾಡಲಾಗುತ್ತೆ. ದೇವಾಲಯಕ್ಕೆ ಬರುವ ಭಕ್ತರು ದೇವರಿಗೆ ನೀಡುವ ಕಾಣಿಕೆ ಹಣವನ್ನ ಇಲ್ಲಿನ ಟ್ರಸ್ಟ್ ಭಕ್ತರಿಗಾಗಿಯೇ ವಿನಿಯೋಗಿಸ್ತಾ ಇದೆ. ಹಲವು ವರ್ಷಗಳಿಂದ ಹಲವು ಸಮಾಜಮುಖಿ ಕಾರ್ಯಗಳಿಗಾಗಿ ಬಳಕೆಯನ್ನ ಮಾಡಲಾಗುತ್ತಿದೆ. ಈ ಮೊದಲು ಆಸ್ಪತ್ರೆಯಲ್ಲಿ ಐಸಿಯು ವಾರ್ಡ್, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರು, ಹೀಗೆ ಹಲವು ಜನರಿಗೆ ಅನುಕೂಲವಾಗುವ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದೆ. ಇಂತಹ ದೇವಾಲಯ ಟ್ರಸ್ಟ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವನತಿ ಹಾದಿಯಲ್ಲಿದ್ದ ಮಾಲೂರು ಪಟ್ಟಣದ ಕುಂಬಾರಪಾಳ್ಯದ ಸರ್ಕಾರಿ ಶಾಲೆಯನ್ನ ಹೈಟೆಕ್ ಶಾಲೆಯನ್ನಾಗಿ ನಿರ್ಮಾಣವನ್ನ ಮಾಡಿಕೊಟ್ಟಿದೆ. ಎಲ್ಲ ಕಟ್ಟಡ ಎಲ್ಲನೂ ಮಳೆ ಬಂತು ಅಂದರೆ ಸೋರ್ತಾ ಇತ್ತು. ಎಲ್ಲೋ ಮತ್ತು ಒಂಥರ ತೇವಾಂಶ ತುಂಬ ಜಾಸ್ತಿ ಇತ್ತು. ಮಕ್ಕಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ, ಒಂದು ಕಿಚನ್ ಇರಲಿಲ್ಲ. ಕಿಚನ್ ಇದ್ದರೂ ಸಹ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸೌಲಭ್ಯ ಅಲ್ಲಿ ಏನಿರಲಿಲ್ಲ. ನಮ್ಮ ಊರಲ್ಲಿ ಇರ್ತಕ್ಕಂತಹ ಒಂದು ಮಾರಿಕಾಂಬಾ ಟ್ರಸ್ಟ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟೆ ಸರ್. ಆ ಮನವಿ ಪತ್ರ ಕೊಟ್ಟಾಗ ಅವರು ಬಂದು ಇಲ್ಲೆಲ್ಲ ವೀಕ್ಷಣೆಯನ್ನು ಮಾಡಿಬಿಟ್ಟು ಅವರು ನಾನು ಕೊಟ್ಟಿದ್ದು ಒಂದು ಕಿಚನ್ ರೆಡಿ ಮಾಡಿಕೊಡಿ ಅಂತ ನಾನು ಒಂದು ಲೆಟರ್ ಕೊಟ್ಟೆ. ಬಟ್ ಅದೇನಾಯಿತು ಅಂತಂದರೆ ಇಷ್ಟು ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡನೇ ಅವರು ನಿರ್ಮಾಣ ಮಾಡಿಕೊಟ್ರು. ಶಾಲೆಯ ಕಟ್ಟಡ ಮಾತ್ರ ಶಿಥಿಲಾವಸ್ಥೆಗೆ ತಲುಪಿತ್ತು. ಈ ವೇಳೆ ಅಲ್ಲಿನ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಮಾಲೂರು ಮಾರಿಕಾಂಬಾ ದೇವಾಲಯ ಟ್ರಸ್ಟ್ಗೆ ಪತ್ರವನ್ನ ಬರೆದು ಶಾಲೆಯನ್ನ ರಿಪೇರಿ ಮಾಡಿಕೊಡುವಂತೆ ಮನವಿಯನ್ನ ಮಾಡಿದ್ರು. ಆದರೆ ಟ್ರಸ್ಟ್ನ ಸದಸ್ಯರು ಶಾಲೆಯನ್ನ ರಿಪೇರಿ ಮಾಡುವ ಬದಲು ಸುಸಜ್ಜಿತವಾದ ಶಾಲೆಯನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕೇವಲ 1 ವರ್ಷ ಅವಧಿಯಲ್ಲಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶಾಲೆಯನ್ನೇ ನಿರ್ಮಿಸಿಕೊಡಲಾಗಿದೆ. ಈ ಶಾಲೆ ಉತ್ತಮ ಗುಣಮಟ್ಟದಲ್ಲಿರಬೇಕು. ಪ್ರತಿ ಬಡವರಿಗೂ ಒಳ್ಳೆಯ ಉದ್ದೇಶದಿಂದ, ಅಂದರೆ ಕಾನ್ವೆಂಟಲ್ಲಿ ಹೆಂಗೆ ಕುತ್ಕೊತಾರೋ ಅದೇ ಮನೋಜ್ಞಾನ ಬರಬೇಕು ಅಂದ್ಬಿಟ್ಟು ಉತ್ತಮ ರೀತಿಯಲ್ಲಿ ಆಸನಗಳಾಗ್ಬೋದು, ಅಂದರೆ ಡೆಸ್ಕ್ಗಳಾಗ್ಬೋದು, ಪ್ರತ್ಯೇಕವಾದ ಮೇನ್ ಇರೋದು ಶೌಚಾಲಯಗಳು, ಅದಕ್ಕೂ ಸಹ ಒಳ್ಳೆಯ ಉತ್ತಮ ಗುಣಮಟ್ಟದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ಅದರಲ್ಲೂ ಇದನ್ನು ಮಾದರಿಯ ಶಾಲೆಯನ್ನಾಗಿ ನಿರ್ಮಿಸಿರೋದು ಶ್ಲಾಘನೀಯವಾದ್ದು. ಸಮಾಜದಲ್ಲೂ ಎಲ್ಲ ಭಕ್ತಾದಿ ಸಹಕಾರದಿಂದನೇ ನಾವು ಈ ಕೆಲಸ ಮಾಡಿರೋದು. ಒಟ್ಟಾರೆ ಭಕ್ತರಿಂದ ಬಂದಿದ್ದನ್ನ ಭಕ್ತರಿಗೆ ವಿನಿಯೋಗಿಸ್ತಾ ಇರುವ ಟ್ರಸ್ಟ್ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.